ಜಗಳ ಆಡಿದ್ರು. ಮೀಡಿಯಾ ತುಂಬಾ ಸಪೋರ್ಟ್ ಮಾಡಿತು ಆ ಒಂದು ಮಹಿಳೆಗೆ. ಸೊ ಫೈನಲಿ CM ಅವರು ಹೇಳಿದ್ರು, ಅವ್ರಿಗೆ ತೊಂದರೆ ಕೊಡಬೇಡ್ರಿ, ಅವ್ರು ಏನು ಮಾಡ್ತಾಯಿದ್ರು ಕೆಲಸ ಮಾಡ್ಕೊಳ್ಳಿ ಅಂತೇಳಿ. ಮುಂದೆ ನಮಗೆ ಒಂದಲ್ಲ ಒಂದು ಟೈಮಲ್ಲಿ ಫೀಲ್ ಆಗುತ್ತೆ, ಅಯ್ಯೋ ಯಾಕೆ ಬಿಟ್ಟೆ ಈ ಕೆಲಸನ ಮಾಡೋದು ನಾನು, ನೆನಪಾಯಿತು. ಸೊ ಅದಕ್ಕೆ ನಿಮಗೆ ಹೇಳೋಣ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂತೆಲ್ಲ ಅವರು ಸ್ಪೀಚ್ ಕೊಡ್ತಾಯಿದ್ರು. ಸೊ ಇದನ್ನೆಲ್ಲ ನೋಡಿದಾಗ ನಮಗೆ ನಾವು ಮೋಟಿವೇಟ್ ಮಾಡ್ಕೊಳ್ಬೇಕು. ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಿಮ್ಮ ಜೊತೆ ಈ ಥರ ಮಾತಾಡಿ ತುಂಬ ದಿನ ಆಯ್ತಲ್ವಾ. ಸೊ ವಿಡಿಯೋ ಮಾಡೇ ಇರಲಿಲ್ಲ ನಾನು. ಸೊ ಅದಕ್ಕೆ ಇವತ್ತು ನಿಮ್ಮ ಜೊತೆ ಮಾತಾಡೋಣ ಅಂತೇಳಿ ಸೋಲೋ ವಿಡಿಯೋ ಮಾಡ್ತಾಯಿದ್ದೀನಿ. ಅಮ್ಮನ ಮನೆಯಿಂದ ವಾಪಸ್ ಬಂದಿದ್ದಾಯಿತು, ಬಂದು 1 ವೀಕ್ ಆಯಿತು. 1 ವೀಕಿಂದ ಫುಲ್ ಬ್ಯುಸಿ, ತುಂಬ ಕೆಲಸ ಪೆಂಡಿಂಗ್ ಇತ್ತು. ಆ ಕೆಲಸ ಎಲ್ಲ ಮಾಡ್ತಾಯಿದ್ದೆ, ಹಾಗಾಗಿ ನಿಮ್ಮ ಜೊತೆ ಮಾತಾಡೋದಕ್ಕಾಗಲ್ಲ. ಮತ್ತು ನಾವು ಹೊಸ ಮನೆ ಕಟ್ತಾ ಇದ್ದೀವಿ, ಗೊತ್ತಲ್ವಾ ನಿಮಗೆ. ಆ್ಯಂಡ್ ನಿಮಗೆ ತೋರಿಸೂ ಇಲ್ಲ ನಾನು. ಎಸ್, ನಾನು ಆದಷ್ಟು ಬೇಗ ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಸೊ ನಾನು ಮತ್ತು ಕಣ್ಣು, ವಿಕ್ಕಿ 3 ಜನ ಮಾತ್ರ ಬಂದ್ವಿ. ಸ್ಫೂರ್ತಿ ಮತ್ತು ಚಾರು ಇಬ್ಬರು ಅಲ್ಲೇ ಇದ್ದಾರೆ ಅಮ್ಮನ ಮನೆಯಲ್ಲಿ. ಸೊ ಎಸ್, ನಾವು ಬಂದು 1 ವೀಕ್ ಆಯಿತು. ಆ್ಯಂಡ್ 1 ವೀಕಿಂದ ಅದು ಇದು ಕೆಲಸ ಬ್ಯುಸಿ, ಮತ್ತು ವಿಡಿಯೋಸ್ ಎಡಿಟ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಅಪ್ಲೋಡ್ ಮಾಡೋದು. ಸೊ ಅದೇ ಕೆಲಸದಲ್ಲಿ ಇದ್ದೆ. ಆ್ಯಂಡ್ ಇವತ್ತು ನಾನು ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡೋಣ ಅಂತೇಳಿ ಸೋಲೋ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಒಂದು ಮೋಟಿವೇಶ್ನಲ್ ಸ್ಟೋರಿ ಕೂಡ ಹೇಳ್ತೀನಿ ಇವತ್ತು. ಆ ಒಂದು ಸ್ಟೋರಿ ಕೇಳಿ ನನಗೆ ಒಂದು ತುಂಬಾ ಖುಷಿ ಆಯಿತು, ಮತ್ತು ನನಗೂ ಕೂಡ ಮೋಟಿವೇಟ್ ಆಯಿತು. ಮೇ ಬಿ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ, ಐ ಡೋಂಟ್ ನೋ. ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಯಿತು ಆಂಧ್ರ ಪ್ರದೇಶದಲ್ಲಿ ಅಲ್ವಾ. ಸೊ ಒಬ್ಬ ಮಹಿಳೆ ರೋಡ್ ಸೈಡಲ್ಲಿ ಅಡುಗೆ ಮಾಡಿಬಿಟ್ಟು ಎಲ್ಲರಿಗೂ ಬಡಿಸ್ತಾ ಇರ್ತಾರೆ. ತುಂಬ ಕ್ರೌಡ್ ಆಗಿಬಿಟ್ಟಿರುತ್ತೆ. ಸೊ ಅಲ್ಲಿ ಟ್ರಾಫಿಕ್ ಪೊಲೀಸರು ಬಂದ್ಬಿಟ್ಟು, ಇಲ್ಲ ನಿಮ್ಮ ಒಂದು ಅಂಗಡಿನ ಇಲ್ಲಿ ಇಡಬಾರ್ದು, ನೀವು ಜಾಗನ ಖಾಲಿ ಮಾಡಬೇಕು, ಇಲ್ಲೆಲ್ಲ ತುಂಬ ಟ್ರಾಫಿಕ್ ಜಾಮ್ ಆಗ್ತಾಯಿದೆ, ಸೊ ಅದಕ್ಕೆ ನೀವು ಬೇರೆ ಹತ್ರ ಇಟ್ಕೊಳ್ಳಿ ಶಾಪ್ನ, ಹೋಗಿ ನೀವು ಫಸ್ಟ್ ಇಲ್ಲಿ ಖಾಲಿ ಮಾಡಬೇಕು ಪ್ಲೇಸ್, ತುಂಬ ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ಯಾಕಂದರೆ ತುಂಬ ಕ್ರೌಡ್, ಅಷ್ಟೊಂದು ಜನರು ಬರ್ತಾಯಿದ್ರು. ಯಾಕಂದರೆ ಆ ಒಂದು ಮಹಿಳೆ ಮಾಡೋ ಅಡುಗೆ ಅಷ್ಟು ಟೇಸ್ಟಿಯಾಗಿರ್ತಾಯಿತ್ತು, ಅಷ್ಟು ಚೆನ್ನಾಗಿರ್ತಾಯಿತ್ತು. ಸೊ ಅದಕ್ಕೆ ಅಷ್ಟು ಜನರು ಬಂದು ಅವ್ರ ಹತ್ರ ಫುಡ್ನ ತೊಗೊಂಡು ತಿಂತಾಯಿದ್ರು. ಸೊ ಟ್ರಾಫಿಕ್ ಜಾಮ್ ಜಾಸ್ತಿ ಆಯಿತು, ಅದಕ್ಕೆ ಪೊಲೀಸರು ಬಂದು ಆ ರೀತಿ ಹೇಳಿದ್ರು. ಸೊ ಈ ಒಂದು ಸಿಚುವೇಶನ್ ಎಲ್ಲಿಗೆ ಹೋಗಿ ಮುಟ್ತು ಅಂತಂದರೆ CM ಅವ್ರಿಗೂ ಮುಟ್ತು, ಮೀಡಿಯಾದವರಿಂದ. ಅವ್ರು ಸಪೋರ್ಟ್ ಮಾಡಿದ್ರು ಆ ಒಂದು ಮಹಿಳೆಗೆ. ಯಾಕೆ ಈ ರೀತಿ ಮಾಡ್ತಾಯಿದ್ದಾರಾ, ಅವರು ಓದಿಲ್ಲ ಬರೆದಿಲ್ಲ, ಆದರೆ ಒಂದು ಚಿಕ್ಕ ಒಂದು ವ್ಯಾಪಾರ ಮಾಡ್ತಾಯಿದ್ದಾರೆ, ಅದಕ್ಕೂ ನೀವು ಬಿಡ್ತಾ ಇಲ್ಲ. ಅವ್ರ ಫುಡ್ ಚೆನ್ನಾಗಿದೆ ಅಂತೇಳಿ ಅಲ್ವಾ ಎಲ್ಲರೂ ಬಂದು ಅವ್ರ ಹತ್ರ ಇಸ್ಕೊಂಡು ತಿಂತಾ ಇರೋದು. ಸೊ ನೀವು ಯಾಕೆ ಈ ಥರ ಮಾಡ್ತಾಯಿದ್ದೀರಾ ಅಂತ ಜಗಳ ಆಡಿದ್ರು. ಮೀಡಿಯಾ ತುಂಬಾ ಸಪೋರ್ಟ್ ಮಾಡಿತು ಆ ಒಂದು ಮಹಿಳೆಗೆ. ಸೊ ಫೈನಲಿ CM ಅವರು ಹೇಳಿದ್ರು, ಅವ್ರಿಗೆ ತೊಂದರೆ ಕೊಡಬೇಡ್ರಿ, ಅವ್ರು ಏನು ಮಾಡ್ತಾಯಿದ್ರು ಕೆಲಸ ಮಾಡ್ಕೊಳ್ಳಿ ಅಂತೇಳಿ. ಸೊ ಆ ಒಂದು ಮಹಿಳೆ ಒಂದು ನೈಟಲ್ಲೇ ಒಂದು ಬಿಗ್ ಸೆಲೆಬ್ರಿಟಿ ಥರನೇ ಆಗಿಬಿಟ್ರು. ಅವರು ಮೆಗಾಸ್ಟಾರ್ ಚಿರಂಜೀವಿ ಸರ್ ಅವ್ರ ಮುಂದೆ ಮಾತಾಡಬೇಕಾದ್ರೆ ಹೇಳಿದ್ರು, ನಮ್ಮ ಒಂದು ತಾಯಿ ಮತ್ತು ನಮ್ಮ ದೊಡ್ಡಮ್ಮ, ನೀನು ಏನೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮತ್ತು ಕಷ್ಟಪಟ್ಟು ಮಾಡು, ಅದರಲ್ಲಿ ನಿನಗೆ ಪ್ರತಿಫಲ ಸಿಗುತ್ತೆ. ನೀನು ಓದಿಲ್ಲ ಬರ್ದಿಲ್ಲ ಅಂತೆಲ್ಲ ತುಂಬ ಫೀಲ್ ಮಾಡ್ಕೊಂಬೇಡ. ನೀನು ಏನು ಕೆಲಸ ಮಾಡ್ತಾಯಿದೆಯೋ ಆ ಒಂದು ಕೆಲಸದಲ್ಲಿ ನಿಷ್ಠೆ, ಭಕ್ತಿ, ಶ್ರದ್ಧೆಯಿಂದ ಮಾಡು ಅಂತ ಹೇಳ್ಕೊಟ್ಟಿದ್ರು. ಸೊ ಆ ಒಂದು ಇದು ನನ್ನ ಈ ಒಂದು ಲೆವೆಲ್ಗೆ ಕರ್ಕೊಂಡು ಬಂತು ಅಂತ ಹೇಳಿದ್ರು ಅವರು ಮಹಿಳೆ. ಸೊ ಇದನ್ನೆಲ್ಲ ನೋಡಿದಾಗ ನನಗೆ ಒಂದು ಫೀಲ್ ಆಯಿತು, ಅಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಅಂತಲೇ ನಮಗೆ ಗೊತ್ತಿಲ್ಲ ಅಲ್ವಾ. ಈಗ ನಾವೇನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ,
ಅದರಲ್ಲಿ ನಮಗೆ ತುಂಬಾ ಬೇಜಾರಾಗ್ಬಿಟ್ಟಿರುತ್ತೆ, ಏನೇನೋ ತೊಂದರೆಗಳು ಬರುತ್ತೆ. ಸೆಂಟ್ರಲ್ಲಿ ನಾವು ಸ್ಟಾಪ್ ಮಾಡಿಬಿಡ್ತೀವಿ, ಮತ್ತೆ ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ಸೊ ಆದರೆ ಮುಂದೆ ನಮಗೆ ಒಂದಲ್ಲ ಒಂದು ಟೈಮಲ್ಲಿ ಫೀಲ್ ಆಗುತ್ತೆ, ಅಯ್ಯೋ ಯಾಕೆ ಬಿಟ್ಟೆ ಈ ಕೆಲಸನ ಮಾಡೋದು ನಾನು, ಯಾಕೆ ಇನ್ನೂ ಕಷ್ಟಪಟ್ಟು ಮಾಡ್ಬೋದಾಗಿತ್ತಲ್ವ, ಏನಾದರೂ ಟ್ರೈ ಮಾಡ್ಬೋದಾಗಿತ್ತಲ್ವ ಅಂತ ಒಂದೊಂದು ಸಲ ಅನಿಸುತ್ತೆ. ಈಗ ನಾನು ಸ್ವಲ್ಪ ದಿನ ವಿಡಿಯೋಸ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಮೇ ಬಿ ರೆಗ್ಯುಲರಾಗಿ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ, ನಾನೊಂದು 6-7 ಮಂತ್ಸ್ ವಿಡಿಯೋಸೇ ಅಪ್ಲೋಡ್ ಮಾಡಿಲ್ಲ ನಾನು ಯೂಟ್ಯೂಬ್ ಚಾನಲ್ಲಿ. ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಸೊ ಇವಾಗ ನನಗೆ ಒಂದು ಫೀಲ್ ಆಗ್ತಾಯಿದೆ, ಯಾಕೆ ನಾನು ಮಾಡಿಲ್ಲ, ಅಟ್ಲೀಸ್ಟ್ ವೀಕ್ಲಿ 1 ವಿಡಿಯೋ ಆದರೂ ಮಾಡಿ ಅಪ್ಲೋಡ್ ಮಾಡ್ಬೋದಾಗಿತ್ತಲ್ಲ. ಸೊ ನನಗೆ ಇವಾಗ ರಿಗ್ರೆಟ್ ಆಗ್ತಾಯಿದೆ. ಸೊ ನಾವೇನೊಂದು ಕೆಲಸ ಮಾಡ್ತಾ ಇರ್ತೀವೋ ಅದರಲ್ಲಿ ನಾವು ಒಂದು 100% ಎಫರ್ಟ್ ಹಾಕಬೇಕು, ನಮ್ಮ ಒಂದು ಹಾರ್ಡ್ ವರ್ಕ್ ಅನ್ನೋದನ್ನು ತೋರಿಸ್ಬೇಕು. ನಾನು ಅಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೆ ವಿಡಿಯೋಸು, ಆದರೆ ಸಡನ್ನಾಗಿ ನಾನು ಡಿಮೋಟಿವೇಟ್ ಆಗೋದೆ. ಮತ್ತು ನಾನು ಬೇರೆ ಏನಾದರೂ ಕಲಿಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಸ್ಟಾಪ್ ಮಾಡಿಬಿಟ್ಟೆ, ಬೇಡ ಸರಿ. ಆ್ಯಂಡ್ ಎಸ್, ನಾನು ಆ ಟೈಮ್ನ ಯೂಸ್ ಮಾಡಿಕೊಂಡೆ, ನಾನಂತೂ ವೇಸ್ಟ್ ಮಾಡಿಲ್ಲ. ಆ ಒಂದು ಟೈಮ್ನ ನಾನು ಯುಟಿಲೈಸ್ ಮಾಡಿಕೊಂಡೆ, ಅದು ಒಂದು ಹ್ಯಾಪಿನೆಸ್ ನನಗಿದೆ. ಓಕೆ, ಬಟ್ ಅದ್ರ ಮಧ್ಯೆನೂ ನಾನು ಅಟ್ಲೀಸ್ಟ್ 1 ವಿಡಿಯೋ ಹಾಕ್ಬೋದಾಗಿತ್ತಲ್ಲ ಅನ್ನೋ ಒಂದು ರಿಗ್ರೆಟ್ ಇದೆ. ಸೊ ಆ ಒಂದು ಥಾಟ್ ನನಗೆ ಬಂತು. ಸೊ ಅದಕ್ಕೆ ಇವತ್ತು ವಿಡಿಯೋ ಮಾಡಿ ನಿಮಗೆ ತಿಳಿಸೋಣ, ನನ್ನ ಒಂದು ಭಾವನೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಆ ಒಂದು ಇನ್ಸಿಡೆಂಟಿಂದ ನಾನು ಏನು ಮಾಡಿದ್ದೆ ಹಿಂದೆ, ಸೊ ಅದೆಲ್ಲ ನನಗೆ ನೆನಪಾಯಿತು. ಸೊ ಅದಕ್ಕೆ ನಿಮಗೆ ಹೇಳೋಣ ನನ್ನ ಒಂದು ಎಕ್ಸ್ಪೀರಿಯೆನ್ಸ್. ಸೊ ನೋಡಿ, ಆ ಒಂದು ಮಹಿಳೆ ಅವ್ರು ಕಷ್ಟಪಟ್ಟು ಮಾಡ್ತಾಯಿದ್ರು, ಅವ್ರು ಓದಿಲ್ಲ ಬರ್ದಿಲ್ಲ ಏನೂ ಇಲ್ಲ, ಅವ್ರಿಗೆ ಅಡುಗೆ ಮಾಡೋದು ಗೊತ್ತು ಚೆನ್ನಾಗಿ. ಸೊ ಅದರಲ್ಲೇ ಅವ್ರು ಸಕ್ಸಸ್ ಕಂಡ್ರು ಅಲ್ವಾ. ಸೊ ಅದಕ್ಕೆ ನಾವೇನು ಮಾಡ್ತಾ ಇರ್ತೀರೋ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಅಂತ ಒಂದು ಫೀಲ್ ಆಯಿತು ನನಗೆ. ಸೊ ಒಂದಲ್ಲ ಒಂದಿನ ಖಂಡಿತವಾಗ್ಲೂ ಸಕ್ಸಸ್ ಅಂತೂ ಸಿಕ್ಕೇ ಸಿಗುತ್ತೆ. ನಾವು ನಮ್ಮ ಫೋಕಸ್ ಏನಿದ್ರು ಆ ಒಂದು ಕೆಲಸಕ್ಕೆ ಹೇಗೆ ನಾವು ನಮ್ಮ ಒಂದು ಎಫರ್ಟ್ನ ಹಾಕಬೇಕು ಅಂತ ಮಾತ್ರ ನಾವು ಥಿಂಕ್ ಮಾಡಬೇಕು, ಸಕ್ಸಸ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋದು ಒಂದು ನನಗೆ ಅರ್ಥ ಆಯಿತು. ಆ್ಯಂಡ್ ಆ ಒಂದು ವಿಡಿಯೋ ಅದೆಲ್ಲ ತುಂಬ ವೈರಲ್ ಆಗಿದೆ. ಅದನ್ನೆಲ್ಲ ನೋಡಿದಾಗ, ಬೇಕಾದರೆ ನೀವು ಕೂಡ ನೋಡ್ಬೋದು, ಅದನ್ನೆಲ್ಲ ನೋಡಿದಾಗ ನನಗೆ ಓಕೆ ಸರಿ, ನಮ್ಮನ್ನು ನಾವು ತಿದ್ಕೊಳ್ಬೇಕು ಅಂತ ಅನಿಸುತ್ತೆ ಕೆಲವೊಂದು ವಿಷಯಗಳಲ್ಲಿ. ಸರಿ, ನಾವು ಮಾಡೋಣ. ಲೈಫ್ ಅಂದರೆ ಎಲ್ಲರಿಗೂ ಒಂದೇ ಥರ ಇರಲ್ಲ ಅಲ್ವಾ, ಎಲ್ಲರಿಗೂ ಸಮಸ್ಯೆಗಳು ಇದ್ದೇ ಇರುತ್ತೆ ಅಲ್ವಾ. ಆ ಸಮಸ್ಯೆಗಳನ್ನು ಎದುರಿಸಿ ನಾವು ಮುಂದೆ ಹೋದಾಗಲೇ ನಮಗೆ ಒಂದು ಸಕ್ಸಸ್ ಅನ್ನೋದು ಸಿಗೋದು. ಬಟ್ ಆ ಒಂದು ಟೈಮ್ಗೋಸ್ಕರ ವೆಯ್ಟ್ ಮಾಡಬೇಕು. ಯಾವ ಟೈಮಲ್ಲಿ ಏನಾಗುತ್ತೋ ನಮಗೆ ಗೊತ್ತಿಲ್ಲ ಅಲ್ವಾ. ಸೊ ಅದಕ್ಕೆ ನಮ್ಮ ಒಂದು 100% ಎಫರ್ಟ್ನ ನಾವೇನು ಮಾಡ್ತಾ ಇರ್ತಾರೋ ಸೊ ಅದಕ್ಕೆ ಹಾಕಿ ನಾವು ವೆಯ್ಟ್ ಮಾಡಬೇಕಷ್ಟೇ. ಸೊ ನೋಡಿ, ಆ ಒಂದು ಮಹಿಳೆಗೆ ಬಂದರು ಮೀಡಿಯಾ ಫುಲ್ಲು ಸಪೋರ್ಟ್ ಮಾಡಿದ್ರು. ಸೊ ಇದನ್ನೆಲ್ಲ ನೋಡಿದಾಗ ನಮಗೆ ನಾವು ಮೋಟಿವೇಟ್ ಮಾಡ್ಕೊಳ್ಬೇಕು. ಸೊ ನಾನು ಕೂಡ ಅಷ್ಟೇ, ನನಗೂ ತುಂಬ ಖುಷಿ ಆಯಿತು. ಓಕೆ, ಲೈಫ್ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ, ಎಲ್ಲರಿಗೂ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಬಟ್ ಆ ಸಮಸ್ಯೆಗಳನ್ನೆಲ್ಲ ಬಿಟ್ಟು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು, ನಮ್ಮನ್ನು ನಾವು ಡೈಲಿ ಮೋಟಿವೇಟ್ ಮಾಡ್ಕೊಳ್ತಾ ಇರಬೇಕು. ಓಕೆ, ಒಂದಲ್ಲ ಒಂದಿನ ನನಗೂ ಸಕ್ಸಸ್ ಸಿಗುತ್ತೆ, ನಾನು ಮುಂದೆ ಬೆಳಿತೀನಿ ಅನ್ನೋ ಒಂದು ಪಾಸಿಟಿವ್ ಥಾಟ್ಸಲ್ಲಿ ನಾವು ಮುಂದಕ್ಕೆ ಹೋಗಬೇಕು ಅಂತ ಒಂದು ಪಾಸಿಟಿವ್ ವೈಬ್ ನನಗೆ ಫೀಲ್ ಆಯಿತು. ಸೊ ಇಮಿಡಿಯೇಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿ ಈ ವಿಡಿಯೋ ಮಾಡಿದೆ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಅದೇ ನನಗೆ ಒಂದು ಪರ್ಫೆಕ್ಟ್ ಟೈಮ್ ಅಂತ ಸಿಕ್ಕಿರಲಿಲ್ಲ. ಒಂದು ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಆಗ್ತಾನೇ ಇತ್ತು. ವಿಡಿಯೋ ಮಾಡೋದಕ್ಕೆ ಕುತ್ಕೊಂಡಾಗೆಲ್ಲ ಏನಾದರೂ ಒಂದು ಡಿಸ್ಟರ್ಬೆನ್ಸು. ಒಂದು ಫೋನ್ ಚಾರ್ಜ್ ಮುಗ್ದೋಗ್ತಾ ಇತ್ತು, ಎಲ್ಲ ಕೆಲಸ ಮುಗಿಸಿ ಬಂದು ಫೋನ್ ಎತ್ಕೊಳ್ಳೋಷ್ಟರಲ್ಲಿ
ಚಾರ್ಜೇ ಇರ್ತಾ ಇರಲಿಲ್ಲ. ಮತ್ತು ಚಾರ್ಜ್ ಇದ್ದು ಫುಲ್ಲು ಎಲ್ಲ ಕಂಡೀಷನ್ ಆಗಿದ್ದು ನಾನು ವಿಡಿಯೋ ಮಾಡಬೇಕು ಅಂತ ಕೂತ್ಕೊಂಡಾಗ ನನ್ನ ಮಗ ಒಂದು ಫುಲ್ಲು ಡಿಸ್ಟರ್ಬ್ ಮಾಡ್ತಾಯಿದ್ದ. ಹಾಗಾಗಿ ಒಂದು ಪರ್ಫೆಕ್ಟ್ ಟೈಮ್ ಅಂತ ನಂಗೆ ಸಿಕ್ಕಿರಲಿಲ್ಲ. ಸೊ ಇವತ್ತು ಫೈನಲಿ ಪರ್ಫೆಕ್ಟ್ ಟೈಮ್ ಅಂತ ಸಿಕ್ಕಿಲ್ಲ, ಆದರೂ ನಾನು ಪರ್ಫೆಕ್ಟ್ ಟೈಮ್ ಅಂತ ಮಾಡಿಕೊಂಡು ಈ ವಿಡಿಯೋ ಮಾಡಲೇಬೇಕು, ನಿಮಗೆ ಈ ಒಂದು ವಿಷಯನ ಶೇರ್ ಮಾಡಲೇಬೇಕು ಅಂಥೇಳಿ. ಸೊ ಫೈನಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಸೊ ಟೈಮ್ 10:30 ಆಗಿದೆ, ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗ ಬಂದು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಅದಕ್ಕೆ ನೀವು ಏನೇ ಒಂದು ಕೆಲಸನ ಮಾಡ್ತಾಯಿದ್ರು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ, ರಿಸಲ್ಟ್ ಅಂತೂ 100% ಸಿಕ್ಕೇ ಸಿಗುತ್ತೆ. ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಓಕೆ, ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ಓಕೆ, ಥ್ಯಾಂಕ್ ಯು. ಯಾವಾಗಲೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಬಿಂದಾಸ್ ಆಗಿರಿ. ನಿಮ್ಮ ಬಗ್ಗೆ ನೀವೇ ಕೇರ್ ತೊಗೊಳ್ಬೇಕು, ಬೇರೆಯವ್ರು ಯಾರು ಬಂದು ನಿಮ್ಮನ್ನು ಕೇರ್ ಮಾಡಲ್ಲ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.